ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವಾಗ ಸ್ಟಾರ್ಟಿಂಗಿಂದ ಡಿಫ್ರೆನ್ಸಸ್ ಬಿಟ್ವೀನ್ ಲಾಸ್ ಆಪ್ಸೋ ಮತ್ತು ಶಿಟ್ಜುನ ನೋಡೋಣ. ಅಷ್ಟೊಂದೇನು ಡಿಫ್ರೆನ್ಸ್ ಇರೋಲ್ಲ ಎರಡಕ್ಕೂ. ಪಪ್ಪಿಯಲ್ಲಿ ನೀವು ನೋಡ್ತೀರಾ ಅಂತಂದರೆ ಎರಡು ಒಂದೇ ಥರ ಇರುತ್ತೆ ಆಲ್ಮೋಸ್ಟು ನೋಡೋದಕ್ಕೆ. ಸೊ ನೀವು ಹೆಂಗೆ ಕಂಡುಹಿಡಿಬೇಕು ಅಂತಂದರೆ ಫಸ್ಟ್ ಮೈನ್ ಪಾಯಿಂಟ್ ನೀವು ನೋಡಬೇಕಾಗಿರೋದು ಬಂದು ಫೇಸು. ಶಿಟ್ಜುಗೆ ಬಂದು ಸ್ವಲ್ಪ ಪಂಚಡ್ ಫೇಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಾಂದರೆ ನಾನು ಸಪ್ರೇಟಾಗಿ ಒಂದು ಫೋಟೋ ಹಾಕಿರ್ತೀನಿ ನೋಡಿ. ಪಂಚಡ್ ಫೇಸ್ ಇರುತ್ತೆ. ಲಾಸ್ ಆಪ್ಸೋಗೆ ಸ್ವಲ್ಪ ಮುಂದೆ ಇರುತ್ತೆ. ಇದು 1.5 ಅಥವಾ 1.1 ಇಂಚಸ್ ಏನೋ ಮುಂದೆ ಇರುತ್ತೆ ಲಾಸ್ ಆಪ್ಸೋಗೆ. ಆ ಥರ ಏನಾದರೂ ಇದ್ದರೆ ಅದು ಲಾಸ್ ಆಪ್ಸೋ ಅಂತ ನೀವು ಫಿಕ್ಸ್ ಆಗಿಬಿಡಿ. ಶಿಟ್ಜುಗೆ ಪಂಚಡ್ ಫೇಸ್ ಇರುತ್ತೆ ಯಾವತ್ತೇ ಆದ್ರೂ. ಸೊ ನೀವು ನೋಡ್ಕೊಂಡು ತೊಗೊಳ್ಬೇಕು. ಪಂಚಡ್ ಫೇಸ್ ಇದ್ದರೆ ಮಾತ್ರ ಪ್ಯೂರ್ ಇದೆ, ಅಥವಾ ಇಲ್ಲ ಅಂದರೆ ಇಲ್ಲ. ಸೊ ಪಂಚಡ್ ಫೇಸ್ ಆದಮೇಲೆ ನೀವು ನೆಕ್ಸ್ಟ್ ನೋಡಬೇಕಾಗಿರೋ ಕ್ವಾಲಿಟಿ ಏನಪ್ಪ ಅಂತಂದರೆ ಕೋಟ್. ಶಿಟ್ಜುಗೆ ಮತ್ತು ಲಾಸ್ ಆಪ್ಸೋಗೆ ಡಿಫ್ರೆನ್ಸಸ್ ಏನಪ್ಪ ಅಂತಂದರೆ ಇದು ಲಕ್ಸುರಿ ಕೋಟ್ ಅಂತ ಕರೀತಾರೆ. ಇದನ್ನು ಸ್ಟ್ರೈಟ್ ಇರುತ್ತೆ, ಲಕ್ಸುರಿ ಕೋಟ್ ಅಂತ ಕರೀತಾರೆ. ನೋಡ್ತಾ ಇರ್ಬೋದು ನೀವು, ಇದು ಉದ್ದ ಕೋಟ್ ಇರುತ್ತೆ ಇದು. ಆಮೇಲೆ ಕರ್ಲಿ ಬರೋಲ್ಲ, ಇದು ಹೇರ್ಸ್ ಸ್ಟ್ರೈಟಾಗಿ ಬರುತ್ತೆ. ಕಿವಿ ಹತ್ರನಾದ್ರೂ ಅಷ್ಟೇ ಹೇರ್ಸ್ ಸ್ಟ್ರೈಟ್ ಇರುತ್ತೆ. ಬಟ್ ಲಾಸ್ ಆಪ್ಸಲ್ಲಿ ಏನಂತಂದರೆ ಸ್ವಲ್ಪ ಕೋಟ್ ಹಾರ್ಡ್ ಇರುತ್ತೆ. ಆಮೇಲೆ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಕಾಲ ಹತ್ರ ಆಗಿರ್ಬೋದು, ಕಿವಿ ಹತ್ರ ಆಗಿರ್ಬೋದು, ರಿಂಕಲ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದು ಬಾಲ್ದಲ್ಲಿ ನೋಡಿದ್ರು ಬಾಲನ್ನು ಕೂಡ ಸ್ಟ್ರೈಟ್ ಆಗಿರುತ್ತೆ ಅಂದರೆ ಹೇರ್ಸು. ಬಟ್ ಲಾಸ್ ಆಪ್ಸಲ್ಲಿ ಅಲ್ಲಿ ಕೂಡ ಕರ್ಲಿ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ನೀವು ನೋಡಬೇಕಾಗಿರೋದು ಕೋಟ್. ಆಮೇಲೆ ಥರ್ಡ್ ಪಾಯಿಂಟ್ ಬಂದು ಹೈಟ್. ಶಿಟ್ಜು ಮತ್ತು ಲಾಸ್ ಆಪ್ಸೋದು ಹೈಟ್. ಶಿಟ್ಜು ಬಂದು ಒಂಥರ ಟೈನಿ ಬ್ರೀಡ್ ಥರ. ಶಿಟ್ಜು ಸ್ವಲ್ಪ ಚಿಕ್ಕದಿರುತ್ತೆ ಹೈಟ್ ಕಂಪೇರ್ ಮಾಡಿಕೊಂಡ್ರೆ ಲಾಸ್ ಆಪ್ಸೋಗೆ. ಶಿಟ್ಜುನ ಹೈಟ್ ಕಂಪೇರ್ ಮಾಡಿಕೊಂಡ್ರೆ ಚಿಕ್ಕದಿರುತ್ತೆ. ಆಮೇಲೆ ಇದು ಶೋಲ್ಡ್ರ್ ಬಿಡ್ತು ಅಷ್ಟೇ. ಲಾಸ್ ಆಪ್ಸೋಗೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಇರುತ್ತೆ. ಲಾಸ್ ಆಪ್ಸೋಗೆ ಬಂದು ಸ್ವಲ್ಪ ಹೈಟ್ ಇರುತ್ತೆ ಶಿಟ್ಜುಗಿಂತ, ಓಕೆನಾ? ಅದಕ್ಕೋಸ್ಕರ ಅದನ್ನು ಯಾರು ಜಾಸ್ತಿ ಪ್ರಿಫರ್ ಮಾಡಲ್ಲ. ಅಂದರೆ ನೋಡೋಕ್ಕೆ ಅಷ್ಟೊಂದು ಇದು ಕಾಣಲ್ಲ, ಹಾಕೊಡಕ್ಕೆ ಅಂದ್ಬಿಡುತ್ತೆ ಅಂತ ಅಂದ್ಕೊಂಡು. ಆಮೇಲೆ ಪ್ರೈಸು ಅಷ್ಟೇ, ಲಾಸ್ ಆಪ್ಸೋಗೆ ಕಡಿಮೆ ಇದೆ ಪ್ರೈಸು, ಒಂದು 8 to 10,000 ಇದೆ. ಶಿಟ್ಜುಗೆ 15 ಸ್ಟಾರ್ಟ್ ಆಗುತ್ತೆ. ನೀವು ಒಳ್ಳೆ ಕ್ವಾಲಿಟಿ ನೋಡ್ತೀರಾ ಅಂತಂದರೆ 30, 40, 50 ಅದಕ್ಕೂ ಮೇಲೂ ಕೂಡ ಸಿಗುತ್ತೆ ನಿಮಗೆ. ಪೇಪರ್ಸ್ ಜೊತೆ ಬೇಕಂತಂದರೆ ಇಂಪೋರ್ಟ್ ಮಾಡಿಸ್ಕೊತೀರ ಅಂದರೆ. ನೀವು ಅಮೌಂಟ್ ನೋಡಿಕೊಂಡು ಮೋಸ ಹೋಗ್ಬಾರ್ದು. 8,000 ನಮಗೆ ಪಪ್ಪಿ ಸಿಗ್ತಿದೆ ಅಂತ ಅಂದ್ಬಿಟ್ಟು ಲಾಸ್ ಆಪ್ಸೋನ ತೊಗೊಳಕ್ಕೆ ಹೋಗ್ಬೇಡಿ. ಲಾಸ್ ಆಪ್ಸೋನು ಒಳ್ಳೆ ಬ್ರೀಡೆ ಇಲ್ಲ ಅಂತೇನು ಹೇಳ್ತಾ ಇಲ್ಲ. ಬಟ್ ಶಿಟ್ಜುಗೆ ಕಂಪೇರ್ ಮಾಡಿಕೊಂಡ್ರೆ ನೀವು ಶಿಟ್ಜು ಸಾಕಬೇಕು ಅಂತ ಆಸೆ ಪಡ್ತಿರ್ತೀರ. ನೀವು ಶಿಟ್ಜು ಸಾಕಬೇಕು ಅಂತ ಆಸೆ ಇರೋ ನಿಮಿಷ ಆಯಿತು. ನೀವು ಶಿಟ್ಜು ಸಾಕಬೇಕು ಅಂತ ಆಸೆ ಪಡ್ತಾ ಇರ್ತೀರ. ಬಟ್ ನೀವು ಲಾಸ್ ಆಪ್ಸೋ ತೊಗೊಂಡ್ಬಿಡ್ತೀರ. ಅದನ್ನು ಬೆಳೆದ ಮೇಲೆ ಒಂಥರ ಮುಂದೆ ಫೇಸ್ ಬರೋದು, ಪುಡಲ್ ಥರ ಕಾಣಿಸೋದು, ಅದೆಲ್ಲ ಆಗುತ್ತೆ. ಸೊ ಬೇರೆಯವ್ರು ಯಾರೋ ನಿಮ್ಗೆ ಹೇಳೋದ್ರ ಬದಲು ನೀವು ಶಿಟ್ಜುನ ಒಂದೇ ಸತಿ ನೋಡಿ ಚೆನ್ನಾಗಿ ಚೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಫೋರ್ತ್ ಪಾಯಿಂಟ್ ಬಂದು ಟೆಂಪರ್ಮೆಂಟ್. ಶಿಟ್ಜು ಮತ್ತು ಲಾಸ್ ಆಪ್ಸೋಗೆ ಕಂಪೇರ್ ಮಾಡಿಕೊಂಡ್ರೆ ಶಿಟ್ಜು ಬಂದು ಫುಲ್ ಫ್ರೆಂಡ್ಲಿ, ಕಾಮು, ಬರೀ ಆಟ ಆಡೋದು, ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರುತ್ತೆ. ನೋಡಿ ಈ ಥರ ತಗೊಳ್ಳೆ ಮಾಡ್ಕೊಂಡಿರುತ್ತೆ. ಲಾಸ್ ಆಪ್ಸೋ ಹಂಗಲ್ಲ, ಸ್ವಲ್ಪ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಯಾರಾದರೂ ಅನ್ನೋನ್ ಸ್ಟ್ರೇಂಜರ್ಸ್ ಯಾರಾದರೂ ಬಂದರೆ ಅವ್ರ ಮೇಲೆ ಬಾರ್ಕ್ ಮಾಡೋದಾಗಿರ್ಬೋದು. ಕಂಪೇರೇಟಿವ್ಲಿ ಅದು ಲಾಸ್ ಆಪ್ಸೋ ಬಂದು ಜಾಸ್ತಿ ಬಾರ್ಕ್ ಮಾಡುತ್ತೆ ಶಿಟ್ಜುಗಿಂತ. ಆಮೇಲೆ ಪ್ರೊಟೆಕ್ಟಿವ್ ಆಗೂ ಇದೆ ಶಿಟ್ಜು, ಲಾಸ್ ಆಪ್ಸೋ, ಓಕೆನಾ? ಇದು ಫೋರ್ತ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ನೀವು ನೋಡ್ತೀರಾ ಅಂತಂದರೆ ಫಿಫ್ತ್ ಪಾಯಿಂಟು ಇನ್ನೇನು ನೋಡಬೇಕು, ಐಸ್. ಫಿಫ್ತ್ ಪಾಯಿಂಟ್ ಬಂದು ಐಸು. ಇದ್ರದ್ದು ನೋಡ್ಬೋದು ನೀವು, ರೌಂಡ್ ಐಸ್ ಬರುತ್ತೆ. ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ ನಿಮಗೆ, ಬೇಕಾದ್ರೆ ಫೋಟೋ ಅದನ್ನು ಹಾಕ್ತೀನಿ. ಸೊ ನೀವು ಲಾಸ್ ಆಪ್ಸೋದು ನೋಡ್ತೀರಾ ಅಂತಂದರೆ ಆಲ್ಮಂಡ್ ಐಸ್ ಬರುತ್ತೆ. ಇದು ಬಂದು ರೌಂಡ್ ಐಸು, ಅದು ಬಂದು ಆಲ್ಮಂಡ್ ಐಸ್, ಓಕೆನಾ? ಇಷ್ಟು ಡಿಫ್ರೆನ್ಸಸ್ ಆಯಿತು ಲಾಸ್ ಆಪ್ಸೋ ಮತ್ತು ಶಿಟ್ಜುದು. ಇವಾಗ ನೀವು ಪ್ಯೂರ್ ಬ್ರೀಡ್ ಶಿಟ್ಜುನೇ ಹೆಂಗೆ ಕಂಡುಹಿಡಿಯೋದು? ಸಾರಿ, ನಮಗೆ ಲಾಸ್ ಆಪ್ಸೋ ಬಗ್ಗೆ ಡಿಫ್ರೆನ್ಸಸ್ ಗೊತ್ತಾಯಿತು. ಶಿಟ್ಜುಲೇ ಪ್ಯೂರ್ ಬ್ರೀಡ್ ಹೆಂಗೆ ಕಂಡುಹಿಡಿಯೋದು, ಅದು ಹೆಲ್ದಿಯಾಗಿದೆಯಾ ಇಲ್ವಾ, ಹೆಂಗೆ ಕಂಡುಹಿಡಿಯೋದು ಅಂತಂದರೆ ಅದಕ್ಕೂ ಕೆಲವೊಂದು ಪಾಯಿಂಟ್ಸ್ ಇದೆ. ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಹೆಂಗೆ ಕಂಡುಹಿಡಿಯೋದು ಅಂತಂದರೆ ಅದಕ್ಕೂ ಮೇಜರ್ 5 ಪಾಯಿಂಟ್ಸ್ ಇದೆ. ನೀವು 5 ಪಾಯಿಂಟ್ಸ್ ನೋಡಿಕೊಂಡ್ರೆ ಸಾಕು. ಫಸ್ಟ್ ಥಿಂಗ್ ಬಂದು ಅದ್ರ ಮದರ್ ಫಾದರ್ ನೋಡಿ, ಅಂದರೆ ಪೇರೆಂಟ್ಸ್ ಲೈನೇಜ್ ಹೆಂಗೆ ಬಂದಿದೆ. ಆಮೇಲೆ ಪೇರೆಂಟ್ಸ್ ಎಲ್ಲಿಂದ ಬಂದಿದ್ದಾರೆ, ಅಂದರೆ ಇಂಪೋರ್ಟ್ ಪಪ್ಪಿನ ಇಲ್ಲ ಇಂಡಿಯನ್ನಲ್ಲೇ ಬ್ರೀಡ್ ಆಗಿರೋದ, ಅದು ನೋಡ್ತಾ ಬಂದರೆ ನಿಮ್ಗೆ ಅದು ಹೆಲ್ತು ಆಮೇಲೆ ಪೇರೆಂಟ್ಸ್ ಹೆಂಗಿದ್ದಾರೆ ಅಂತ ಗೊತ್ತಾಗೋಗ್ಬಿಡುತ್ತಲ್ಲ. ಸೇಮ್ ಪೇರೆಂಟ್ಸ್ ಥರನೇ ಆದಷ್ಟು ಸಿಮಿಲರ್ ಬರೋಕ್ಕೆ ಟ್ರೈ ಮಾಡ್ತಾವೆ ಪಪ್ಪೀಸು. ಕೆಲವೊಂದೊಂದು ಮಾತ್ರ ಡಿಫ್ರೆಂಟ್ ಬರ್ತವೆ. ಅಂದರೆ ಪೇರೆಂಟ್ಸ್ನ ಬಿಟ್ಟು ಇಂಪೀರಿಯಲ್ ಆಗೋದು ಅಥವಾ ಯುರೋಪಿಯನ್ ಸ್ಟೈಲಲ್ಲಿ ಬರೋದು, ನಾವು ಯಾವುದು ಕ್ರಾಸ್ ಮಾಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಬಂದು ನೀವು ಪೇರೆಂಟ್ಸ್ನ ಚೆಕ್ ಮಾಡಬೇಕಾಗುತ್ತೆ, ನೀವು ಪ್ಯೂರ್ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ. ಸೆಕೆಂಡ್ ಪಾಯಿಂಟ್ ಬಂದು ಅದ್ರ ಕೋಟ್. ಶಿಟ್ಜುದು ಕೋಟ್ ನೋಡಿ ಬಂದರೆ ನಿಮಗೆ ಫುಲ್ ಲೆಂತ್ ಇರುತ್ತೆ, ಲಾಂಗ್ ಬರುತ್ತೆ ಕೋಟು. ಪಪ್ಪಿಯಲ್ಲಿ ಅಷ್ಟೊಂದು ಲಾಂಗ್ ಏನಿರಲ್ಲ, ಒಂದು 2 to 3 ಸೆಂಟಿಮೀಟರ್ಸ್ ಅಷ್ಟು ಉದ್ದ ಇರುತ್ತೆ ಅಷ್ಟೇ ಪಪ್ಪಿದು.
ಸೊ ನೀವು ಅದು ಕೋಟ್ ನೋಡಬೇಕಾದ್ರೆ ಕೋಟ್ ಎಳೆದು ನೋಡಿ, ಅಂದರೆ ಜೋರಾಗಿ ಏನು ಹೇಳಕ್ಕೆ ಹೋಗ್ಬಿಡಿ, ಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿ ಹಿಂಗೆ ಮಾಡಿ ನೋಡಿ. ಅವಾಗ ನಿಮ್ಗೆ ಏನಾದರೂ ಹೇರ್ ಫಾಲ್ ಆಗ್ತಾ ಇರೋದು ಅಥವಾ ಆವಾಗಲೇ ಟಿಕ್ಸ್ ಏನಾದರೂ ಕಾಣಿಸ್ಕೊಂಡ್ರೆ, ಅದೇನಾದರೂ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಅದು ಮದರಿಂದನೇ ಆಲ್ಮೋಸ್ಟ್ ಬಂದಿರುತ್ತೆ. ಸೊ ಅದನ್ನು ಆದಷ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಪಪ್ಪಿಯಲ್ಲೇ ನಿಮಗೆ ಸ್ಟಾರ್ಟಿಂಗ್ ಅಷ್ಟು ಇದು ಬರ್ತಿದೆ ಅಂತಂದರೆ ಇನ್ನು ಫ್ಯೂಚರಲ್ಲಿ ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋಕ್ಕೋಸ್ಕರ. ಆಮೇಲೆ ನೀವು ಥರ್ಡ್ ಪಾಯಿಂಟ್ ನೋಡ್ತೀರಾ ಅಂತಂದರೆ ಅದ್ರದ್ದು ಕಿವಿ ಬಂದು ಲಾಂಗ್ ಇರುತ್ತೆ. ಕಂಪೇರ್ ಮಾಡಿಕೊಂಡ್ರೆ ಬೇರೆ ಲಾಸಾಪ್ಸಾಗಿರ್ಬೋದು ಅಥವಾ ಅದರಲ್ಲೇ ಶಿಡ್ಜೂಲೆ ಬ್ರೀಡ್ಸ್ ತುಂಬ ಇದೆ, ಅದ್ರಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಕಿವಿ ಲೆಂತ್ ಜಾಸ್ತಿ ಇರುತ್ತೆ. ಸ್ಟ್ರೈಟ್ ಆಗಿರಬೇಕು ಕಿವಿ. ಮೇಲೆ ಜರ್ಮನ್ ಶೆಪರ್ಡು ಅಥವಾ ಗ್ರೇಟ್ ಡೇನು ಅಥವಾ ಡಾಬರ್ ಮ್ಯಾನ್ಗೆ ಮೇಲೆ ನಿಂತ್ಕೊಂಡಿರುತ್ತಲ್ಲ ಆ ಥರ ಇರಬಾರ್ದು. ಸೊ ಕಿವಿ ಬಂದು ಥರ್ಡ್ ಪಾಯಿಂಟ್ ಆಯಿತು. ನೀವು ಫೋರ್ತ್ ಪಾಯಿಂಟ್ ನೋಡೋದಾದರೆ ಅದರ ಹೆಲ್ತ್ ಆ್ಯಕ್ಟಿವಿಟಿ ಅಂತಂದರೆ ಅದು ಓಡಾಡೋದಾಗಿರ್ಬೋದು, ನಿಮ್ಮ ಜೊತೆ ಆಟ ಆಡೋದಾಗಿರ್ಬೋದು, ಅದೆಲ್ಲ ನೀವು ಒಂದು ಹಾಫ್ ಆನ್ ಅವರ್ ತಗೊಳ್ಳೋಕ್ಕೂ ಮುಂಚೆ ಅದ್ರ ಜೊತೆ ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ. ಅದು ನಿಮ್ಮ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದೆ, ಚೆನ್ನಾಗಿ ಓಡಾಡ್ಕೊಂಡಿದೆ ಅಂತಂದರೆ ಅದು ಹೆಲ್ದಿಯಾಗಿದೆ ಅಂತ ಪಪ್ಪಿ. ಇಲ್ಲ ಅದೊಂದೇ ಕಡೆ ಕೂತಿದೆ, ಒಂದು ಸ್ವಲ್ಪ ಮಲ್ಕೊಳ್ಳುತ್ತೆ ಅಥವಾ ಮೈನ ಇಚ್ ಮಾಡ್ಕೊಳ್ಳುತ್ತೆ ಅಂತಂದರೆ ಅದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಬೇರೆ ಪಪ್ಪಿನ ಚೂಸ್ ಮಾಡ್ಕೋಬೋದು. ಸೊ ಓಕೆ, ಇನ್ನು ಫಿಫ್ತ್ ಪಾಯಿಂಟ್ ಬರ್ತೀನಿ ಅಂತಂದರೆ ಶಿಡ್ಜೂ ಅಲ್ಲಿ ಕಲರ್. ಶಿಡ್ಜೂಲಿ ಕಲರ್ ಬರೋದು ಒಂದು ಸಿಂಗಲ್ ಕಲರ್ ಬರುತ್ತೆ, ಇನ್ನೊಂದು ಟ್ರೈ ಕಲರ್ ಬರುತ್ತೆ, ಇನ್ನೊಂದು ಡಬಲ್ ಕಲರ್ ಬರುತ್ತೆ. ಅದರಲ್ಲಿ ಒಂದೇ ಕಲರು ಬರುತ್ತೆ ಇಲ್ಲ ಅಂತಲ್ಲ, ಬಟ್ ಬಂದರೆ ಎರಡೇ ಕಲರ್ ಬರೋದು, ಬ್ಲ್ಯಾಕ್ ಮತ್ತು ಬ್ರೌನು. ಬ್ಲ್ಯಾಕ್ ಬಂದು ಅದು ಫುಲ್ ರೇರ್, ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಇಲ್ಲ ಅಂತ ಅನ್ಕೊತೀನಿ. ಬ್ರೌನ್ ಕೂಡ ರೇರ್ ಅಂತೇನಿಲ್ಲ, ಬಟ್ ಸಿಗುತ್ತೆ. ಫುಲ್ ವೈಟ್, ಪ್ಯೂರ್ ವೈಟ್ ಬರೋದು ತುಂಬ ರೇರು, ಸಿಕ್ಕಾಪಟ್ಟೆ ರೇರು, ಅದು ಎಲ್ಲೂ ಸಿಗಲ್ಲ. ಆ್ಯಂಡ್ ಇಡೀ ವರ್ಲ್ಡಲ್ಲೂ ಕೂಡ ತುಂಬ ಕಮ್ಮಿನೇ ಇದೆ ಪ್ಯೂರ್ ವೈಟ್ ಶಿಡ್ಜೂಸು. ಸೊ ಅದೇನಾದರೂ ಸಿಕ್ತು ಅಂತಂದರೆ ನಿಮ್ಮದು ಲಕ್ಕಿ. ಆ ಥರ ಬ್ರೀಡ್ ಇಟ್ಟಿದ್ದೀರಾ, ಆ ಥರ ಪ್ಯೂರ್ ಬ್ರೀಡ್ ಇಟ್ಟಿದ್ದೀರಾ ಅಂತಂದರೆ ನಿಮಗೆ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಅದ್ರ ಪಪ್ಪಿ ಕೂಡ ಹಂಗೆ ಸೇಮ್ ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಪಪ್ಪಿಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕಲರ್ ನೋಡ್ತೀರಾ ಅಂತಂದರೆ ಈ ಮೇಜರ್ ಪಾಯಿಂಟ್ಸ್ ನೋಡ್ಕೋಬೇಕಾಗುತ್ತೆ. ಲಾಸ್ಟ್ ಆಪ್ಸಲ್ಲಿ ನೀವು ನೋಡ್ತೀರಾ ಅಂತಂದರೆ ಸೇಮ್ ಕಲರ್ಸ್ ಇರುತ್ತೆ, ಬಟ್ ಬ್ರೌನ್ ಮತ್ತು ವೈಟ್ ಮಿಕ್ಸ್ ಬರುತ್ತೆ. ಅದು ಎರಡೇ ಟೂ ಕಲರ್ಸ್ ಇರುತ್ತೆ, ಇಲ್ಲ ಬ್ರೌನ್ ಮತ್ತು ಬ್ಲ್ಯಾಕ್ ಬಂದುಬಿಡುತ್ತೆ. ಸೊ ನೀವು ಮೇಜರ್ ನೋಡ್ಕೋಬೇಕಾಗಿರೋದು ಕಲರ್ಸಲ್ಲಿ ಬ್ರೌನ್ ವೈಟ್ ಇರಬಾರ್ದು, ಬ್ಲ್ಯಾಕ್ ವೈಟು ಮಿಕ್ಸ್ ಇರಬಾರ್ದು, ಕಾಂಬಿನೇಷನ್ ಇರಬಾರ್ದು. ಅಂತಂದರೆ ಮಧ್ಯದಲ್ಲಿ ಪ್ಯಾಚಸ್ ಇದ್ದರೆ ನಡೆಯುತ್ತೆ. ಬೇಕಾದ್ರೆ ನಾನು ಲ್ಯಾಸ್ ಆಪ್ಸೋದು ಬ್ರೌನ್ ಮತ್ತು ವೈಟ್ದು ಫೋಟೋಸ್ ಹಾಕ್ತೀನಿ ನೋಡಿ. ಆ ಥರ ಇರಬಾರ್ದು. ಆ ಥರ ಇದ್ದರೆ ಅದು ಲ್ಯಾಸ್ ಆಪ್ಸೋ ಅಂತ. ಸೊ ಇದು 5 ಮೇಜರ್ ಪಾಯಿಂಟ್ಸ್ನ ನೀವೇನಾದರೂ ಕನ್ಸಿಡರ್ ಮಾಡಿಕೊಂಡ್ರೆ ಅದು ಹೆಲ್ದಿಯಾಗಿದೆ, ಪ್ಯೂರ್ ಪಪ್ಪಿ ಅಂತ ನೀವು ನೋಡಿಕೊಂಡು ಆರಾಮಾಗಿ ತಗೊಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.